ಲಕ್ಷಾಂತರ ಜನರ ಸಾವಿಗೆ ಕಾರಣಕರ್ತನಾಗಿದ್ದಂತಹ ಪುಣ್ಯಾತ್ಮನನ್ನೇ ಮಹಾತ್ಮ ಅಂತ ಪೂಜೆಯನ್ನು ಮಾಡುವಂತಹ ಜನರಿರುವಾಗ ಅದೇಗ್ರಿ ನೀವುಗಳೆಲ್ಲ ದರ್ಶನ್ ರವರನ್ನು ಒಬ್ಬ ಕೊಲೆಗಾರ ಆತನಿಗೆ ಸರಿಯಾದಂತಹ ಶಿಕ್ಷೆ ಆಗಿದೆ ಅಂತೆಲ್ಲ ಹೇಳೋದಕ್ಕೆ? ದರ್ಶನ್ ರವರು ಕೇವಲ ಕೊಲೆಯ ಆರೋಪಿ ಅಷ್ಟೇನೆ, ಕೊಲೆಯ ಅಪರಾಧಿ ಅಲ್ಲ. ದರ್ಶನ್ ರವರು ಆರೋಪಿನ ನಿರಪರಾಧಿನ ಅಂತ ನಿರ್ಧರಿಸುವುದಕ್ಕೆ ನ್ಯಾಯಾಲಯ ಇದೆ. ನೀವ್ಯಾರ್ರಿ ದರ್ಶನ್ ರವರನ್ನು ಕೊಲೆಗಾರ ಸರಿಯಾದಂತಹ ಶಿಕ್ಷೆ ಆಗಿದೆ ಅಂತೆಲ್ಲ ಹೇಳೋದಕ್ಕೆ, ನಿರ್ಧರಿಸೋದಕ್ಕೆ? ದರ್ಶನ್ ರವರ ಪ್ರಕರಣ ಪ್ರಾರಂಭವಾದಾಗಲಿಂದನೂ ನಾವೆಲ್ಲ ಗಮನಿಸ್ತಾನೆ ಇದ್ದೀವಿ ತುಂಬ ಚೆನ್ನಾಗೇನೆ. ಇವರ ಕೇಸ್ನ ವಿಚಾರದಲ್ಲಿ ಕೆಲವೊಂದಷ್ಟು ಜನರು ತುಂಬ ಚೆನ್ನಾಗೇನೆ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಅದೆಷ್ಟೋ ಕೊಲೆಗಳಾಗ್ಬಿಟ್ಟಿದ್ದಾವೆ. ಆ ಎಲ್ಲ ಕೊಲೆಗಳ ಕೇಸ್ಗಳಲ್ಲಿ ಇಲ್ಲದಂತಹ ಮುತುವರ್ಜಿ ಕೇವಲ ದರ್ಶನ್ ರವರ ಕೊಲೆಯ ಕೇಸ್ನಲ್ಲಿ ಯಾಕೆ ಅಂತ ಯಾರನ್ನಾರು ಪ್ರಶ್ನೆಯನ್ನು ಮಾಡಿದ್ರೆ ಅವರೆಲ್ಲ ತುಂಬ ಚೆನ್ನಾಗೇನೆ ಒಂದೇ ಒಂದು ಉತ್ತರವನ್ನು ನೀಡ್ತಾರೆ. ನೋಡ್ರಿ, ದರ್ಶನ್ ರವರು ಸಾಮಾನ್ಯ ವ್ಯಕ್ತಿಯಲ್ಲ, ಅವರೊಬ್ಬರು ದೊಡ್ಡ ಸೆಲೆಬ್ರಿಟಿ. ಹಾಗಾಗೇ ಸರ್ಕಾರ ತುಂಬ ಮುತುವರ್ಜಿಯನ್ನು ವಹಿಸಿ ತುಂಬ ಕಾಳಜಿಯಿಂದ ಸರ್ಕಾರವೇ ತನ್ನ ಹಣವನ್ನು ಖರ್ಚು ಮಾಡಿ ಹೈಕೋರ್ಟ್ ನೀಡಿದಂತಹ ತೀರ್ಪಿನ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ದರ್ಶನ್ ರವರ ಬೇಲನ್ನು ಕ್ಯಾನ್ಸಲ್ ಮಾಡಿಸಿದ್ದು ಅಂತ ಹೇಳ್ತಾರೆ. ಇದರ ಹಿಂದೆ ರಾಜಕೀಯ ಕುತಂತ್ರಗಳಿದವ, ಚಿತ್ರರಂಗದ ಕುತಂತ್ರಗಳಿದವ, ಅಥವಾ ರಾಜಕೀಯದ ಹಿನ್ನೆಲೆಯನ್ನು ಹೊಂದಿರುವಂತಹ ಚಿತ್ರರಂಗದವರ ಕುತಂತ್ರಗಳಿದವ, ಯಾರಿಗೂ ಸರಿಯಾಗಿ ಅರ್ಥವೇ ಆಗ್ತಾ ಇಲ್ಲ. ಇವತ್ತಿನ ದಿನ ದರ್ಶನ್ ರವರ ಪರಿಸ್ಥಿತಿಯನ್ನು ನೋಡಿ ಪ್ರತಿಯೊಬ್ಬರು ಒಂದು ವಿಷಯವನ್ನು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಬೇಕು. ನೋಡಿ, ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿದ್ದಾಗ ಮಾತ್ರ ಸ್ನೇಹಿತರು, ಸಂಬಂಧಿಕರುಗಳು ಎಲ್ಲ. ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದ ಅಂತಂದರೆ ಯಾರೂ ಬರೋದಿಲ್ಲ ಹತ್ರಕ್ಕೆ, ಯಾರೂ ವಿಚಾರಿಸೋದಿಲ್ಲ. ದರ್ಶನ್ ರವರು ತುಂಬ ಚೆನ್ನಾಗಿದ್ದಾಗ ಚಿತ್ರರಂಗದಲ್ಲೂ ತುಂಬ ಸಹಾಯವನ್ನು ಮಾಡಿದ್ದಾರೆ. ಬಿಡ್ರಿ, ಚಿತ್ರರಂಗವನ್ನು ಹೊರತುಪಡಿಸಿ ತುಂಬ ಸಹಾಯವನ್ನು ಮಾಡಿದ್ದಾರೆ. ಈಗ ಅದನ್ನೆಲ್ಲ ಹೇಳುವಂತಹ ಸಮಯನೇ ಅಲ್ಲ. ನೋಡಿ, ದರ್ಶನ್ ರವರು ಚಿತ್ರರಂಗದಲ್ಲಿದ್ದಾಗ ದರ್ಶನ್ ರವರ ಹೆಸರನ್ನು ಹೇಳ್ಕೊಂಡು ಅದೆಷ್ಟು ನಮ್ಮ ಬಾಸ್ ಅಂದ್ಕೊಂಡು ನಟರನ್ನು ಬಿಡಿ ತುಂಬ ನಟಿಯರು ಸಹ ಬೆಳೆದು ಬಿಟ್ಟಿದ್ದಾರೆ. ಪಾಪ ಅವರು ಜೈಲಿಗೆ ಹೋದಾಗ, ಅವರ ಕಷ್ಟದ ಪರಿಸ್ಥಿತಿ ಬಂದಾಗ ಅವರ ಪರವಾಗಿ ಒಂದು ಹೇಳಿಕೆಗಳನ್ನು ನೀಡಲಿಲ್ಲ, ಅವರ ಪರವಾಗಿ ಮಾತನಾಡಲಿಲ್ಲ ಮೀಡಿಯಾಗಳ ಮುಂದೆ. ಅಷ್ಟು ಎದುರ್ಕೊಂಬಿಟ್ರು. ಇವರಿಂದ ಎಲ್ಲ ರೀತಿಯಾದಂತಹ ಸಹಾಯವನ್ನು ಪಡ್ಕೊಂಡು ಇವರ ಪರವಾಗಿಯೇ ನಿಂತ್ಕೊಳ್ಳಲಿಲ್ಲ. ಚಿತ್ರರಂಗದವರು ಆಗಿರ್ಬೋದು, ಹಾಗೆ ರಾಜಕಾರಣಿಗಳೂ ಸಹ ಆಗಿರ್ಬೋದು. ಒಬ್ಬ ವ್ಯಕ್ತಿ ಒಂದು ಸ್ಥಳದಲ್ಲಿ ತುಂಬ ಎತ್ತರಕ್ಕೆ ಬೆಳ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದರೆ ಅಷ್ಟೇ ಎತ್ತರಕ್ಕೆ, ಅಷ್ಟೇ ಮಟ್ಟದಲ್ಲಿ ಶತ್ರುಗಳನ್ನು ಸಹ ಬೆಳೀತಾ ಹೋಗ್ತಾ ಇರ್ತಾರೆ. ದರ್ಶನ್ ರವರ ವಿಚಾರದಲ್ಲಿ ಪಾಪ ದರ್ಶನ್ ರವರು ಮೋಸ ಹೋದ್ರ ಅಥವಾ ದರ್ಶನ್ ರವರಿಗೆ ಮೋಸ ಮಾಡಿಬಿಟ್ರ ಯಾರಿಗೂ ಸರಿಯಾಗಿ ಅರ್ಥವೇ ಆಗೋದಿಲ್ಲ. ಒಂದಂತೂ ಸತ್ಯವಾದಂತಹ ಮಾತು, ನನ್ನ ಅನುಭವದ ಮಾತು. ನೋಡಿ, ದರ್ಶನ್ ರವರು ತುಂಬ ಪ್ರಾಣಿ ಪ್ರಿಯರು. ಪ್ರಾಣಿ ಪಕ್ಷಿಗಳು ಅಂದರೆ ಅಷ್ಟು ಪಂಚಪ್ರಾಣ. ಹೋಗ್ರಲ್ಲೇ ನೀವೆಲ್ಲ, ನನ್ನ ಪ್ರಾಣಿಗಳ ಜೊತೆ ನಾನು ಇದ್ಬಿಡ್ತೀನಿ, ಹೋಗ್ಬಿಡ್ರಪ್ಪ ನೀವುಗಳು, ಯಾರು ಬೇಡ, ನನ್ನ ಪಾಡನ್ನು ನಾನು ಒಬ್ಬನೇ ಇದ್ಬಿಡ್ತೀನಿ, ಈ ರೀತಿಯಾಗಿ ಮಾತನಾಡುವಂಥವ್ರು, ಈ ರೀತಿಯಾದಂತಹ ಸ್ವಭಾವವನ್ನು ಹೊಂದಿರುವಂಥವ್ರು. ನೋಡಿ, ಯಾವ ವ್ಯಕ್ತಿ ಪ್ರಾಣಿಗಳನ್ನು, ಪಕ್ಷಿಗಳನ್ನು ತುಂಬ ಇಷ್ಟವನ್ನು ಪಡ್ತಾನೋ, ಪ್ರೀತಿಸ್ತಾನೋ, ಅವುಗಳ ಜೊತೆ ಕಾಲವನ್ನು ಕಳೆಯೋದಕ್ಕೆ ಇಷ್ಟವನ್ನು ಪಡ್ತಾನೋ, ಅಂತಹ ವ್ಯಕ್ತಿಗಳ ಒಳಗಡೆ ಯಾವುದೇ ರೀತಿಯಾದಂತಹ ಕ್ರೋಧ ಇರೋದಿಲ್ಲ, ಕೋಪ ಇರೋದಿಲ್ಲ, ಅಸೂಯೆ ಇರೋದಿಲ್ಲ. ಯಾವ ವ್ಯಕ್ತಿಯ ಬಳಿ ಕೋಪ, ಕ್ರೋಧ, ಅಸೂಯೆ, ದ್ವೇಷ ಇವೆಲ್ಲ ತುಂಬಿಕೊಂಡಿರ್ತಾನೋ ಅಂತಹ ವ್ಯಕ್ತಿಯ ಬಳಿಗೆ ಪ್ರಾಣಿ ಪಕ್ಷಿಗಳನ್ನೇ ಬರೋದಿಲ್ಲ. ದರ್ಶನ್ ರವರ ಬಳಿ ಪ್ರಾಣಿ ಪಕ್ಷಿಗಳೆಲ್ಲ ಯಾವ ರೀತಿಯಾಗಿರ್ತಿದ್ದು ಅಂತಂದ್ಬಿಟ್ಟು ನೀವುಗಳನ್ನೇ ತುಂಬ ಚೆನ್ನಾಗಿ ನೋಡಿದ್ದೀರ. ಕೊನೆಯದಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ. ದರ್ಶನ್ ರವರು ಕಾಲದ ಹೊಡೆತಕ್ಕೆ ಸಿಕ್ಕಾಕ್ಕೊಂಡಿದ್ದಾರೆ. ಕಾಲದ ಹೊಡೆತಕ್ಕೆ ಸಿಕ್ಕಾಕ್ಕೊಂಡು ಸರಿಯಾದಂತಹ ಹೊಡೆತವನ್ನೇ ತಿಂದರು. ಅವ್ರಿಗೆ ತುಂಬ ಜೀವನದ ಒಂದು ಪಾಠ, ಜೀವನದ ಒಂದು ಅನುಭವ ಅಂತಲೇ ಹೇಳಬೇಕು. ಯಾವ ಕಾಲದ ಹೊಡೆತ ಅವರಿಗೆ ಸರಿಯಾದಂತಹ ಹೊಡೆತವನ್ನು ಕೊಟ್ಟಿದೆಯೋ ಅದೇ ಕಾಲವೇ ದರ್ಶನ್ ರವರ ವಿರೋಧಿಗಳಿಗೆ ಒಂದಲ್ಲ ಒಂದು ದಿನ ಸರಿಯಾದಂತಹ ಉತ್ತರವನ್ನು ಕೊಟ್ಟೇ ಕೊಡುತ್ತೆ. ಹಾಗಾಗಿ ದರ್ಶನ್ ಅಭಿಮಾನಿಗಳ ಬಳಿ ನಾವೆಲ್ಲ ಕೇಳಿಕೊಳ್ಳುವಂತಹದ್ದು, ದಯಮಾಡಿ ಬೇರೆಯವರನ್ನು ಟೀಕೆಗಳನ್ನು ಮಾಡೋದಕ್ಕೆ ಹೋಗಬೇಡಿ, ಬೇರೆಯವರನ್ನು ದ್ವೇಷ ಮಾಡೋದಕ್ಕೆ ಹೋಗಬೇಡಿ. ಮಾತನಾಡೋರು ಮಾತಾಡ್ಕೊಳ್ಳಿಬೇಡಿ, ಸಾವಿರ ಮಾತನಾಡ್ತಾ ಇರ್ತಾರೆ. ಇವರ ವಿಚಾರದಲ್ಲಿ ಮಾತನಾಡಿದಾಗ ಇವರ ಕೇಸ್ ಮುಗಿಯೋ ತನಕ ದಯಮಾಡಿ ನಿಮ್ಮ ಬಳಿ ಕೇಳ್ಕೊಳ್ಳುವಂತಹದ್ದು. ಅವ್ರ ಬಗ್ಗೆ ಮಾತನಾಡೋದು, ಅಲ್ಲೇ ಹೇಳೋದು, ಇಲ್ಲಿ ಹೇಳೋದು,
ಇಂತಹ ಚಿಕ್ಕ ಚಿಕ್ಕ ವಿಚಾರಗಳನ್ನೇ ಕಾಯ್ತಾ ಇರ್ತಾರೆ ಅವುಗಳನ್ನು. ಇಂತಹ ಚಿಕ್ಕ ಚಿಕ್ಕ ವಿಚಾರಗಳನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ಆ ಕೇಸ್ಗೆ ಜೋಡಣೆ ಮಾಡ್ಕೊಂಡು ಹೋಗ್ತಾನೇ ಇರ್ತಾರೆ. ದಯಮಾಡಿ ಹಾಗಾಗಿ ದರ್ಶನ್ ಅಭಿಮಾನಿಗಳು ಶಾಂತ ರೀತಿಯಲ್ಲಿ ವರ್ತಿಸಿ, ಯಾವನೇನೇ ಬೊಗಳ್ಕೊಳ್ಳಿ, ಏನೇ ಮಾತನಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ದರ್ಶನ್ರವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.